ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಖಾಸಗಿ ಆಹ್ವಾನವನ್ನು ತಮಗೆ ಕೊಡ್ತಾ ಇದ್ದೀನಿ. ಶನಿವಾರ ಮತ್ತು ಭಾನುವಾರ, ಇವತ್ತು ಮತ್ತು ನಾಳೆ 2 ದಿವಸಗಳ ಕಾಲ ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರುವಂಥ SJCE ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಒಂದು ಅದ್ವಿತೀಯವಾದಂಥ ಕಾರ್ಯಕ್ರಮ ನಡೆಯಲಿದೆ. KS ನಾರಾಯಣಾಚಾರ್ಯ ಲಿಟ್ ಫೆಸ್ಟ್ ಅಂತ ಇದರ ಹೆಸರು. KS ನಾರಾಯಣಾಚಾರ್ಯರ ಬಗ್ಗೆ ನಾನು ತಮಗೆ ಹೇಳಲೇಬೇಕಾಗಿಲ್ಲ. ಇವತ್ತು ನಾನು 4 ಅಕ್ಷರಗಳನ್ನು ಏನಾದರೂ ಮಾತಾಡ್ತಾ ಇದ್ದೀನಿ ಅಂದರೆ, ಅವರ ಸಾಹಿತ್ಯವನ್ನು ಓದಿಕೊಂಡು ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತನ್ಮೂಲಕ ಹೊರಹೊಮ್ಮುವಂಥ 4 ಪ್ರಭಾವಳಿಯ ಶಬ್ದಗಳು. ಅಂತ ನಾರಾಯಣಾಚಾರ್ಯರ ಹೆಸರಿನಲ್ಲಿ ಒಂದು ಲಿಟ್ ಫೆಸ್ಟ್ ನಡೆಯುತ್ತೆ ಅಂದರೆ ಅದು ಎಂಥ ಅಮೋಘವಾದದ್ದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಮ್ಮಲ್ಲಿ ಬೇಕಾದಷ್ಟು ಲಿಟ್ ಫೆಸ್ಟ್ ನಡೀತವೆ, ಆದರೆ ಒಬ್ಬ ಲೇಖಕನ ಹೆಸರಿನಲ್ಲಿ ಲಿಟ್ ಫೆಸ್ಟ್ ನಡೆದದ್ದು ಎಲ್ಲೂ ನೋಡೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ ನೋಡಿ. ನಮ್ಮ ಸನಾತನ ಧರ್ಮ ಇದೆಯಲ್ಲ, ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಅದರ ಕರ್ತೃಗಳು ಯಾರಿದ್ದಾರೆ, ಆ ಜ್ಞಾನ ಪಿಪಾಸುವಾಗಿ ತಮ್ಮ ಜೀವನವನ್ನೇ ಯಾರು ಮುಡಿಪಾಗಿಟ್ಟರು ಅವ್ರನ್ನ ಸ್ಮರಿಸುವ ಮೂಲಕ ಮತ್ತು ಅವರ ಸಾಹಿತ್ಯವನ್ನು ಓದುವ ಮೂಲಕ ಅದರ ಬಗ್ಗೆ ಮಾತನಾಡುವ ಮೂಲಕ ನಾವು ಅವರನ್ನೂ ಜೀವಂತವಾಗಿಡುವುದಲ್ಲದೆ, ಸಾಹಿತ್ಯವನ್ನು ಜೀವಂತವಾಗಿಡುವುದಲ್ಲದೆ, ಸನಾತನ ಧರ್ಮದಲ್ಲಿ ಜೀವಂತಿಕೆಯನ್ನು ಉಳಿಸುವ ಕೆಲಸ ಮಾಡಬೇಕಾಗಿದೆ. ಸನಾತನ ಧರ್ಮ ಉಳಿಸೋದು ಅಂತಂದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಕೀರ್ತನೆ ಕೇಳಿಕೊಂಡು ಬತ್ತಿ ಹೊಸೋದಲ್ಲ. ಜೀವನದ ಸಂಧ್ಯಾಕಾಲದಲ್ಲಿ ಅಲೌಕಿಕವಾಗಿ ಆಲೋಚನೆ ಮಾಡುವುದಲ್ಲ, ಅದೇ ಧರ್ಮ ಅಂತ ಅಲ್ಲ. ಬದುಕಿನ ಪ್ರತಿ ಹಂತದಲ್ಲಿಯೂ ಬಾಲ್ಯದಿಂದ ಹಿಡಿದು ನಮ್ಮ ಕೊನೆಯ ದಿನದವರೆಗೂ ಜೀವನದ ಭಾಗವಾಗುವಂಥ, ಜೀವನದ ಪ್ರತಿ ಕ್ಷಣದಲ್ಲಿ ಆವಿರ್ಭವಿಸುವಂಥ ಧರ್ಮವನ್ನು ಉಳಿಸಬೇಕು ಅಂದರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳಬೇಕು. ಬೆಂಗಳೂರಿನ SJCE ಕಾನೂನು ಕಾಲೇಜಿನ ಸಭಾಂಗಣದಲ್ಲಿದೆ. ಶನಿವಾರ ದಿವಸ ಮೊದಲೇ ದಿವಸ 10:30ಯಿಂದ ಸಂಜೆ 4 ಗಂಟೆವರೆಗೂ ಶನಿವಾರ ಇವತ್ತು. ನಾಳೆ ಸಂಜೆ 4:00ರಿಂದ 8:30ವರೆಗೂ ಇದೆ. ವೀಣಾ ಬನ್ನಂಜಿ ಅವರಿಂದ ಹಿಡಿದು ಹಲವಾರು, ಹರೀಶ್ ಕೃಷ್ಣಮೂರ್ತಿ ಅವರಿಂದ ಹಿಡಿದು ವಿ ಗಣೇಶ್ ಅವರಿಂದ ಹಲವಾರು ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ವಿಷಯಗಳನ್ನು ಮಂಡನೆ ಮಾಡಲಿದ್ದಾರೆ. ನರೇಟಿವ್ ಬಗ್ಗೆ ಈ ಬಾರಿ ಮುಖ್ಯ ವಿಷಯವನ್ನಾಗಿ, ಮೂಲ ಆಶಯವನ್ನಾಗಿ ಇಟ್ಕೊಳ್ಳಲಾಗಿದೆ. ನನ್ನ ಪರಮ ಮಿತ್ರನಾದಂಥ ಋತ್ವಿಕ್ ಸುಬ್ರಹ್ಮಣ್ಯ, ಸುಬ್ಬು ಪಬ್ಲಿಕೇಶನ್ ಅಂಥೇಳಿ ಸನಾತನ ಧರ್ಮದ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ನಿರಂತರವಾಗಿ ಪ್ರಕಟಿಸ್ತಾ ಇರೋ ವ್ಯಕ್ತಿ, ಸಾಹಿತ್ಯ ಪ್ರಕಾಶನದ ನಮ್ಮ ಸುಬ್ಬಣ್ಣವರ ಮಗ, ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಒಬ್ಬರು. ಬೇರೆ ಬೇರೆ ಸಂಸ್ಥೆಗಳು ಕೂಡ ಇವ್ರ ಜೊತೆ ಇದ್ದಾರೆ. ಉದ್ಭವ ಅಂತ ಒಂದು ಸಂಸ್ಥೆ ಇದೆ, ಸಾಪ್ರ ಅಂತ ಒಂದಿದೆ, ಪರಮ್ ಅಂತ ಒಂದು ಸಂಸ್ಥೆ ಇದೆ. ಇವರೆಲ್ಲರೂ ಸೇರಿ ಇಂಥದ್ದೊಂದು ನಿಜವಾಗಲೂ ಮಾಡಲೇಬೇಕಾದಂಥ ಕೈಂಕರ್ಯವನ್ನು ಮಾಡ್ತಾಯಿದ್ದಾರೆ. ನಾವು ಮಾಡಬೇಕಾಗಿದ್ದು ಬೇರೆ ಏನೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು, ಮಾಡ್ತಾ ಇರುವವರ ಬೆನ್ನು ತಟ್ಟುವುದು. ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ. ಶನಿವಾರ ಬೆಳಗ್ಗೆ 10:00ರಿಂದ ಸಂಜೆ 4:30ವರೆಗೂ ಇವತ್ತು, ನಾಳೆ ಭಾನುವಾರ ಸಂಜೆ 4:00ರಿಂದ 8:30ವರೆಗೂ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪ್ರಧಾನ್ ಗುರುದತ್ ಅನ್ನುವಂಥ ಬಹುಭಾಷಾ ವಿದ್ವಾಂಸ, ಕುವೆಂಪು ಭಾಷಾ ಭಾರತಿಯ ಮೊದಲ ಅಧ್ಯಕ್ಷ, ಭೈರಪ್ಪನವರ ಹಲವಾರು ಕಾದಂಬರಿಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಭಾವಾನುವಾದ ಮಾಡಿದಂಥ ವ್ಯಕ್ತಿ, ಅವರನ್ನು KS ನಾರಾಯಣಾಚಾರ್ಯವರ ಹೆಸರಿನಲ್ಲಿ ಅವರ ಜೀವಮಾನದ ಸಾಧನೆಗಾಗಿ ಒಂದು ವಿಶೇಷ ಗೌರವವನ್ನು ಸಮರ್ಪಣೆ ಮಾಡುವಂಥ, ಜೀವಿತಾವಧಿಯ ಸಾಧನೆಯ ಪ್ರಶಸ್ತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾಳೆ ಸಂಜೆ 7:00ವರೆಗೆ ಇಟ್ಕೊಳ್ಳಲಾಗಿದೆ. ಸಂಜೆ 4:00ರಿಂದ ರಾತ್ರಿ 8:30ವರೆಗೂ ಇರುತ್ತೆ. ಬೆಂಗಳೂರಿನ SJCE ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ನಾನು ಕೂಡ ಅಲ್ಲಿ ಉಪಸ್ಥಿತನಿರ್ತೀನಿ. 4 ನಲ್ನುಡಿಗಳನ್ನು ತಮಗೋಸ್ಕರ ಮಾತಾಡ್ತೀನಿ. ದಯವಿಟ್ಟು ಬನ್ನಿ. ನಮಸ್ಕಾರ.